ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಬೇಕು, ಸಮಾಜದಲ್ಲಿ ಒಂದು ಸಾಮರಸ್ಯ ಮಾಡಬೇಕು, ಸಮಾಜದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆಗೆ ಗೌರವ ಸಿಗಬೇಕು, ಸಮಾಜ ಪರಿಸರ ಸಂರಕ್ಷಣೆ ಕಡೆ ಹೊರಡಬೇಕು, ಕೌಟುಂಬಿಕ ಮೌಲ್ಯಗಳು ಜಾಸ್ತಿ ಆಗಬೇಕು ಅಂತ ಸಂಘ ಶತಾಬ್ದಿ ವರ್ಷವನ್ನು ಈ ಸಾರಿ ಆಚರಣೆ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಕುಟುಂಬದ ಸದಸ್ಯರು ಮನೆಯವರಂತ ಸ್ವಂತ ಕಾರ್ಯಕ್ರಮದಂತೆ ನೀವೆಲ್ಲರೂ ಕೂಡ ಬಂದಿದ್ದೀರಾ. ಇದು ನಮ್ಮ ಹೆಜ್ಜೆ, ನಮ್ಮ ಪರಿವಾರದಿಂದ ಬಂದಂತ ನಮ್ಗೆಲ್ರಿಗೂ ಕೂಡ ಖುಷಿ ಆಗತ್ತೆ. ಯಾಕಂತಂದ್ರೆ ಇಲ್ಲಿ ಕೂತಿರ್ತಕ್ಕಂಥವರೆಲ್ಲ ನಮ್ಮೆಲ್ಲ ಬಂಧುಗಳಂತೆ, ನಮ್ಮನೆ ಕಾರ್ಯಕ್ರಮ ಅಂತೆ, ನಮ್ಮ ಕಾರ್ಯಕ್ರಮ ಅಂತ ತಾವೆಲ್ಲರೂ ಕೂಡ ಬಂದಿದ್ದೀರಾ. ಇದ್ರ ಜೊತೆಗೆ ನಾಳೆ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ನಾವು ಯೋಚನೆ ಮಾಡಿದ್ದೇವೆ. ನಮ್ಗೆಲ್ಲರಿಗೂ ಸಾಮಾನ್ಯವಾಗಿ ಯುವ ದಸರಾ ಅಂದ್ರೆ ಮೈಸೂರಲ್ಲಿ ನಡೆಯುವಂತ ಯುವ ದಸರಾ ಎಲ್ಲ ಸೆಲೆಬ್ರಿಟಿಗಳಲ್ಲೇ ಹೇಳ್ತಾರೆ. ಇಡೀ ಮೈಸೂರಿನ ಜನ ಜೊತೆಗೆ ಇಡೀ ರಾಜ್ಯದ ಜನ ನೋಡಕ್ ಹೋಗ್ತಾರೆ. ನಮ್ಮಲ್ಲೂ ಕೂಡ ಆ ರೀತಿಯಾದಂತಹ ವಾತಾವರಣ ಆಗ್ಬೇಕು. ನಮ್ಮ ಯುವ ಜನತೆ ಇವತ್ತು ಯಾವುದ್ರಲ್ಲೂ ಇರೋದಲ್ಲ, ಅವರನ್ನು ಕೂಡ ಸಮಾಜದ ಸರಿದಾರಿಗೆ ತರಬೇಕು, ಅವರನ್ನ ಧರ್ಮದ ಕಡೆ ಬರೋ ರೀತಿ ಮಾಡಬೇಕು, ಅವರಿಗೆ ಸಂಸ್ಕಾರದ ನೈತಿಕತೆಯನ್ನು ತುಂಬತಕ್ಕಂಥ ಸಾಂಸ್ಕೃತಿಕ ವೇದಿಕೆಯನ್ನು ನಾವು ನಿರ್ಮಾಣ ಮಾಡಬೇಕು ಅಂತಾನೆ ಯುವ ದಸರಾವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಖ್ಯಾತ ಸಂಗೀತ ನಿರ್ದೇಶಕರಾದಂತಹ ಗುರುಕಿರಣ್ ಅವರು, ಅನುರಾಧ ಭಟ್ ಅವರು, ಅನುಪಮ ಭಟ್ ಅವರು, ಹೀಗೆ ಹಲವಾರು ಜನ ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದಕ್ಕೆ ನಾಳೆ ಬರ್ತಿದ್ದಾರೆ. ಅವ್ರ ಜೊತೆಗೆ ನಮ್ಮ ಮಾಧುರಿ ಯುವ ನಾಯಕ, ಭವಿಷ್ಯದ ಕರ್ನಾಟಕದ ಯುವ ನಾಯಕ, ರಾಜ್ಯದ ಬಿಜೆಪಿ ಅಧ್ಯಕ್ಷರಾದಂತ BY ವಿಜಯೇಂದ್ರ ಅವರು ಕೂಡ ನಾಳೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬ್ಯಾಟರಾಯನಪುರದ ಯುವ ಜನ ಜೊತೆ ನಾವಿದ್ದೇವೆ, ಬದಲಾವಣೆಯ ಯುವಕರ ಜೊತೆ ನಾನಿರ್ತೇನೆ ಅಂತ ಸಂದೇಶವನ್ನು ಕೊಡಕ್ಕೆ ವಿಜಯೇಂದ್ರ ಅವರು ಕೂಡ ನಾಳೆ ಬರ್ತಾ ಇದ್ದಾರೆ. ಇದರ ಮಧ್ಯೆ ಭಾನುವಾರ ವಿಶೇಷವಾದಂತ ಕಾರ್ಯಕ್ರಮವನ್ನು ಯೋಚನೆ ಮಾಡಿದೆ. ಕಳೆದ ಪ್ರತಿ ವರ್ಷದಂತೆ ಸಾವಿರಾರು ಜನ ಹೆಣ್ಮಕ್ಳು ಬಂದು ಈ ಎಲ್ಲಾ ಗ್ರಾಮಗಳಿಂದ ಬರ್ತಕ್ಕಂಥ ಗ್ರಾಮ ದೇವತೆಗಳಿಗೆ ಆರತಿ ಮಾಡ್ತಕ್ಕಂಥ, ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಈ ಸಾರಿ ಸುಮಾರು 20,000 ಮಹಿಳೆಯರು ಭಾನುವಾರ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ 100ಕ್ಕೂ ಹೆಚ್ಚು ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಗ್ರಾಮ ದೇವತೆಗಳಿಗೆ ಹಾಗೂ ನಮ್ಮ ವಿದ್ಯಾರಣ್ಯಪುರದಲ್ಲಿ ಇವತ್ತು ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂಥ ಭಕ್ತರ ತಾಯಿ, ದೃಷ್ಟ ಸಂಹಾರಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಪೂಜೆಯ ಮೂಲಕ ಇಡೀ ಬ್ಯಾಟರಾಯನಪುರಕ್ಕೆ ಒಳ್ಳೇದಾಗಬೇಕು, ಎಲ್ಲ ಮನಕ್ಕೂ ಒಳ್ಳೇದಾಗಬೇಕು ಅಂತ ಅಂದು ನಾವು ದೀಪ ಪೂಜೆಯನ್ನು ಮಾಡೋದ್ರ ಮೂಲಕ, ಲಲಿತ ಸಹಸ್ರನಾಮ ಮಾಡೋದ್ರ ಮೂಲಕ ಇಡೀ ಬ್ಯಾಟರಾಯನಪುರಕ್ಕೆ ಒಳ್ಳೇದಾಗಲಿ ಅಂತ ಇವತ್ತು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಅದಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರು, ಕೇಂದ್ರ ಸಚಿವರಾದಂತ ಶೋಭಾ ಕರಂದ್ಲಾಜೆ ಅವರು ಬರ್ತಾ ಇದ್ದಾರೆ. ಇದರ ಮಧ್ಯೆ 3 ದಿನ ನಮ್ಮ ಮಧ್ಯೆ ನಮ್ಮದೇ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಧಾನ ಪರಿಷತ್ನಲ್ಲಿ ಹುಡುಕ್ತಾ ಇರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ